ವೀಕ್ಷಕರೇ ನಮಸ್ಕಾರ. ಈಗ 3 ಜನರಲ್ಲಿ ಒಬ್ಬರಿಗೆ ಈ ಒಂದು ರೋಗ ಅನ್ನೋದಿದೆ ಅಂತ ಹೇಳಿದ್ರೆ ನೀವು ನಿಜವಾಗ್ಲೂ ನಂಬ್ತೀರಾ? ಎಷ್ಟೊಂದು ಜನಕ್ಕೆ ಇರುತ್ತೆ, ಅದರಿಂದ ಅವ್ರಿಗೇನು ನೋವಾಗಲ್ಲ, ಜ್ವರ ಬರ್ತಾ ಇರೋದಿಲ್ಲ, ತೂಕ ಕಡಿಮೆ ಆಗ್ತಾ ಇರೋದಿಲ್ಲ, ಅದರಿಂದ ಅವ್ರಿಗೇನು ನರಳ್ತಾ ಇರೋದಿಲ್ಲ. ಒಂದು ಲೇಟ್ ಸ್ಟೇಜ್ ಆಗೋವರೆಗೂ ಎಷ್ಟೊಂದು ಜನ ಕಂಪ್ಲೀಟ್ ಆಗಿ ನಾರ್ಮಲ್ ಆಗಿರ್ತಾರೆ. ಸೊ ಅದು ಹಾಗಾಗಿ ಅದೊಂಥರ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ, ಲಿವರಲ್ಲಿ ಒಂಥರ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಕೆಲವರು ಲಿವರ್ ಫೇಲ್ಯೂರು, ಲಿವರ್ ಕ್ಯಾನ್ಸರು, ಈ ಥರದ್ದು ಒಂದು ರಿಸ್ಕ್ ಇದೆಲ್ಲ ಅಕ್ಯುಮುಲೇಟ್ ಮಾಡಿಕೊಂಡು ಅದ್ರ ಜೊತೆಗೆ ಶುಗರು, BP, ಕೊಲೆಸ್ಟ್ರಾಲ್ ಇವೆಲ್ಲ ಇರುತ್ತೆ. ಸೊ ನಾನು ಆ್ಯಸ್ ಎ ಗ್ಯಾಸ್ಟ್ರೆಂಟ್ರಾಲಜಿಸ್ಟು ಇದನ್ನು ಪ್ರತಿದಿನ ನೋಡ್ತಾ ಇರ್ತೀನಿ. ಯಾವುದು ಇದು ಅಂದರೆ ಫ್ಯಾಟಿ ಲಿವರ್ ಅಂತೇಳಿ. ಈ ವಿಡಿಯೋಲಿ ನಾನು ನಿಮಗೆ ಹೇಳ್ತೀನಿ ಯಾರಿಗೆ ಇದು ಫ್ಯಾಟಿ ಲಿವರ್ ಅನ್ನೋದು ಬರುತ್ತೆ, ಯಾರಿಗೆ ರಿಸ್ಕ್ ಅನ್ನೋದಿರುತ್ತೆ, ಯಾಕೆ ನಮ್ಮ ದೇಶದಲ್ಲಿ ಇದು ದಿನೇ ದಿನೇ ಇಷ್ಟು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ. ಮೊದಲನೇದಾಗಿ ಫ್ಯಾಟಿ ಲಿವರ್ ಅಥವಾ ನಾವು ಈಗ ಇಂಗ್ಲೀಷಲ್ಲಿ ಇದೊಂದು ದೊಡ್ಡ ಮೆಡಿಕಲ್ ಟರ್ಮ್ ಕರಿತಾ ಇದೀವಿ, MASLD ಅಂತ, ಮೆಟಬಾಲಿಕ್ ಡಿಸ್ಫಂಕ್ಷನ್ ಅಸೋಸಿಯೇಟೆಡ್ ಲಿವರ್ ಡಿಸೀಸ್ ಅನ್ನೋದು ಒಂದು. ಇದು ಏನಂದ್ರೆ ಈಗ ನೋಡಿ, ನಾರ್ಮಲ್ ಯಕೃತ್ತಲ್ಲಿ, ನಾರ್ಮಲ್ ಲಿವರಲ್ಲಿ ತುಂಬ ಕಡಿಮೆ ಕೊಬ್ಬಿನಂಶ ಇರುತ್ತೆ. ಈ ಕೊಬ್ಬಿನಾಂಶ ಅನ್ನೋದು ಲಿವರ್ ಸೆಲ್ಸ್ ಅಲ್ಲಿ ಅದೊಂಥರ ಶೇಖರಣೆ ಆಗೋಷ್ಟೊತ್ತಿಗೆ ಏನಾಗುತ್ತೆ, ಈ ಎಸ್ಪೆಷಲಿ ಕೆಲವರಿಗೆ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಈ ಮೆಟಬಾಲಿಕ್ ರಿಸ್ಕ್ ಅಂತ ಕರಿತೀವಿ. ಯಾರಿಗೆ ಆಲ್ರೆಡಿ ಸ್ವಲ್ಪ ಹೊಟ್ಟೆ ಇದೆ, ಬೊಜ್ಜಿದೆ, ಆಮೇಲೆ ತೂಕ ಎಸ್ಪೆಷಲಿ ಸೆಂಟ್ರಲ್ ವೆಯ್ಟು, ಯಾರಿಗೆ ಆಲ್ರೆಡಿ ಶುಗರು ಅಥವಾ ಪ್ರೀ ಡಯಾಬಿಟಿಸ್ ಅಂತೀವಲ್ಲ, ಯಾರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ, ಇವರೆಲ್ಲ ಏನಾಗ್ತಾ ಇರುತ್ತೆ ಅಂದರೆ ಈ ಕೊಬ್ಬಿನಂಶ ಫ್ಯಾಟ್ ಅನ್ನೋದು ಲಿವರಲ್ಲಿ ಕ್ರಮೇಣವಾಗಿ ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಅದು ಯಾವುದೋ ಒಂದು ಸಿಂಪಲ್ ಸೋನೋಗ್ರಫಿ, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಲ್ಲಿ ಲಿವರ್ ಒಂಥರ ಬ್ರೈಟ್ ಆಗಿ ಕಾಣಿಸ್ತಾ ಇರುತ್ತೆ. ಅರ್ಲಿ ಸ್ಟೇಜು ಫ್ಯಾಟಿ ಲಿವರು, ಹಲವಾರು ಲಿವರ್ ಸಮಸ್ಯೆಗಳು ನಮಗೆ ಯಾವುದೇ ರೀತಿಯ ಒಂದು ರೋಗ ಲಕ್ಷಣ ಏನು ಕೊಡೋದಿಲ್ಲ. ಸೊ ಹಾಗಾಗಿ ಎಷ್ಟೊಂದು ಜನಕ್ಕೆ ಅವ್ರಿಗೆ ಲಿವರ್ ಅಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಕೆಲವೊಂದು ಟೈಮ್ ಏನೋ ಒಂದು ಹೆಲ್ತ್ ಚೆಕಪ್ ಅಂತ ಹೋಗಿರ್ತಾರೆ, ಅಲ್ಲಿ ಏನೋ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿರ್ತಾರೆ. ಸೊ ಅಥವಾ ಬೇರೆ ಇನ್ಯಾವುದೋ ಕಾರಣಕ್ಕೆ ಒಂದು ಸ್ಕ್ಯಾನ್ ಮಾಡಿಸ್ಕೊಂಡಿರ್ತಾರೆ, ಹಾಗಾಗಿ ಗೊತ್ತಾಗುತ್ತೆ. ಸೊ ಇದು ಯಾಕೆ ನಮ್ಮ ದೇಶದಲ್ಲಿ ಇಷ್ಟು ದಿನೇ ದಿನೇ ಜಾಸ್ತಿ ಆಗ್ತದೆ? ಈಗ ನಗರಗಳಲ್ಲಿ, ಬೆಂಗಳೂರು ಅಂತ ನಗರಗಳಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ನಾನು ಗ್ಯಾಸ್ಟ್ರೆಂಟ್ರಾಲಜಿ ಅಷ್ಟಾಗಿ ನೋಡ್ತೀನಲ್ಲ, ಈ IT ಸೆಕ್ಟರ್ ಇಂಥ ಕಡೆ ಎಲ್ಲ 10 ಜನರಲ್ಲಿ 4 ಜನಕ್ಕೆ ಈ ಫ್ಯಾಟಿ ಲಿವರ್ ಅನ್ನೋದು ಡಯಾಗ್ನೋಸ್ ಆಗ್ತಾ ಇದೆ. ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಅನ್ನೋದು ಈ ಫ್ಯಾಟಿ ಲಿವರ್ ಯಾಕೆ ನಮ್ಮ ದೇಶದಲ್ಲಿ ಜಾಸ್ತಿ ಆಗ್ತದೆ ಅನ್ನೋದು, ಒಂದು ಬೊಜ್ಜು. ಸೊ ತೂಕ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಈಗ ನೀವು 20 ವರ್ಷದ ಹಿಂದೆ ಈಗಲೂ ಕಂಪೇರ್ ಮಾಡಿ, ತೂಕ ಅನ್ನೋದು ಎಷ್ಟು ಜನಕ್ಕೆ ಹೊಟ್ಟೆ ಬೊಜ್ಜೆಲ್ಲ ಇದೆ ಈಗ. ಆಮೇಲೆ ಎಸ್ಪೆಷಲಿ ಸೆಂಟ್ರಲ್ ವೆಯ್ಟು. ಆಮೇಲೆ ಈಗ ನೋಡಿ ಎಷ್ಟು ಜನಕ್ಕೆ ಸಕ್ಕರೆ ಕಾಯಿಲೆ ಇದೆ, ಕೊಲೆಸ್ಟ್ರಾಲ್ ಎಷ್ಟು ಜನಕ್ಕಿದೆ, ಬ್ಲಡ್ ಪ್ರೆಷರ್ ಪ್ರಾಬ್ಲಮ್ಸು, ಸೋಮಾರಿತನ ಜೀವನ ಶೈಲಿ, ಎಲ್ಲ ಥರದ್ದು ಜಂಕ್ ಫುಡ್ಸು, ಬಿರಿಯಾನಿ, ಅದು ಇದು, ಸಕ್ಕರೆ ಅಂಶ, ಈ ಎಲ್ಲ ಥರ ಔಟ್ಸೈಡ್ ಈಟಿಂಗ್ ಆಗಿ ಫುಡ್ಡು ಅನ್ನೋದೇ ಜಾಸ್ತಿ ಆಗ್ತಾ ಇದೆ. ಆಮೇಲೆ ವ್ಯಾಯಾಮ ಅನ್ನೋದಿಲ್ಲ, ಕೆಲವರಿಗೆ ತುಂಬ ಕಡಿಮೆ, ಕೆಲವ್ರಿಗೆ ಇಲ್ವೇ ಇಲ್ಲ. ಸೊ ಈವನ್ ಕೆಲವ್ರಿಗೆ ಅವರು ಓವರ್ ವೆಯ್ಟ್ ಇರಲ್ಲ, ನೋಡಕ್ ಸಣ್ಣ ಇರ್ತಾರೆ, ಬಟ್ ಅಷ್ಟೋ ಇಷ್ಟೋ ಸ್ವಲ್ಪ ಹೊಟ್ಟೆ ಇರುತ್ತೆ. ಸೊ ಅಂಥವ್ರು ಎಸ್ಪೆಷಲಿ ನಮ್ಮ ಇಂಡಿಯನ್ಸ್ಗೆ, ಈಗ ಈ ಹೊರಗಡೆ ವೆಸ್ಟರ್ನರ್ಸ್ ಇರ್ತಾರಲ್ಲ, ಬಿಳಿಯರು, ಅವ್ರಿಗೆ ಕಂಪೇರ್ ಮಾಡಿದ್ರೆ ನಮಗೆ ಕಡಿಮೆ ವೆಯ್ಟ್ ಇದ್ರೂ ನಮಗೆ ಫ್ಯಾಟಿ ಲಿವರ್ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ನಿಮಗೆ ಆಲ್ರೆಡಿ ಫ್ಯಾಟಿ ಲಿವರ್ ಇರ್ಬೋದು. ಯಾರಿಗೆ? ಈಗ ನಿಮಗೆ ಸೊಂಟದ ಸೈಜು, ನಿಮ್ಮ ಬೆಲ್ಟ್ ಸೈಜ್ ದೊಡ್ಡದಿದೆ, ನಿಮ್ಮ ಇದು ಹೊಟ್ಟೆನೇ ಸ್ವಲ್ಪ ಅಗಲ ಇದೆ ಅಂದರೆ ಇಲ್ಲಿ ಕೊಬ್ಬಿನಂಶ ಶೇಖರಣೆ ಆಗ್ತಾ ಇರುತ್ತೆ. ನಿಮ್ಗೆ ಆಲ್ರೆಡಿ ಸಕ್ಕರೆ ಕಾಯಿಲೆ ಇದೆ ಅಥವಾ ಪ್ರೀ ಡಯಾಬಿಟಿಸ್ ಇದೆ ಅಂದಾಗ, ಸಕ್ಕರೆ ಕಾಯಿಲೆ ಇರೋರಿಗೆ ಶುಗರ್ ಸರಿಯಾಗಿ ಕಂಟ್ರೋಲ್ ಆಗಿಲ್ಲ ಅಂದರೆ ಲಿವರ್ಗೆಲ್ಲ ಫ್ಯಾಟ್ ಹೋಗಿ ಕೂರ್ತಾ ಇರುತ್ತೆ. ಯಾರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ, ಯಾರಿಗೆ ಬ್ಲಡ್ ಪ್ರೆಷರು ಜಾಸ್ತಿ, ಸುಮಾರು ದಿನ ಅವರು ಏನು ಟ್ರೀಟ್ಮೆಂಟು ಸರಿಯಾಗಿ ತಗೊತಾ ಇರೋದಿಲ್ಲ. ಈ ಕೆಲವರಿಗೆ ಥೈರಾಯ್ಡ್ ಸಮಸ್ಯೆ ಇರುತ್ತೆ, ಅಂಡರ್ ಆಕ್ಟಿವ್ ಥೈರಾಯ್ಡ್. ಕೆಲವೊಂದು ಟೈಮ್ ಅವ್ರಿಗೆ ಪಾಪ ಡಯಾಗ್ನೋಸೇ ಆಗಿರಲ್ಲ, ಹಾಗಾಗಿ ಅವ್ರಿಗೆ ಗೊತ್ತಿಲ್ಲದೇನೆ ಸುಮಾರು ವೆಯ್ಟ್ ಗೈನ್ ಆಗ್ಬಿಟ್ಟಿರ್ತಾರೆ. ಆಮೇಲೆ ಹೆಂಗಸರಿಗೆ ಕೆಲವರಿಗೆ ಈ ಪಾಲಿಸಿಸ್ಟಿಕ್ ಓವರೀಸ್ ಅಂತೀವಿ, ಕೆಲವರಿಗೆ ಅವರ ಒಂದು ಜೆನೆಟಿಕ್ ಫ್ಯಾಮಿಲಿಯಲ್ಲೇ ಏನೋ ಒಂದು ಥರ ಮೆಟಬಾಲಿಕ್ ಇಶ್ಯೂಸ್ ಇರ್ತದೆ. ಸೊ ಈಗ ಈ ಫ್ಯಾಟಿ ಲಿವರ್ ಅನ್ನೋದು ಕೆಲವೊಂದು ಟೈಮು ನಾನು ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿಸಿದೆ, ಅದ್ರಲ್ಲಿ ನಾರ್ಮಲ್ ಇತ್ತು ಅಂದರೆ ಕಂಪ್ಲೀಟ್ ಆಗಿ ನಾರ್ಮಲ್ ಇದ್ರು ಫ್ಯಾಟಿ ಲಿವರ್ ಇರೋ ಚಾನ್ಸಸ್ ಇರುತ್ತೆ. ಅದೇ ಕ್ಯಾಚು. ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ, ಸರ್ ಏನು ವಾರ್ನಿಂಗ್ ಸೈನ್ ಇದು, ಈ ಫ್ಯಾಟಿ ಲಿವರ್ ಬಂದಿದೆ ಅಂತ ನನಗೆ ಹೆಂಗೆ ಗೊತ್ತಾಗುತ್ತೆ ಲಿವರ್ ಸಮಸ್ಯೆ ಇದೆ ಅಂತ? ಇದೇ ಒಂದು ದೊಡ್ಡ ಚಾಲೆಂಜ್. ಯಾಕಂದರೆ ಎಷ್ಟೊಂದು ಜನಕ್ಕೆ ಲಿವರ್ ಸಮಸ್ಯೆ ಇರೋರಿಗೆ ಒಂದು ಅರ್ಲಿ ಸ್ಟೇಜಲ್ಲಿ ಯಾವುದೇ ರೀತಿಯ ರೋಗ ಲಕ್ಷಣ ಇರೋದಿಲ್ಲ. ಕೆಲವ್ರಿಗೆ ಏನೋ ಸ್ವಲ್ಪ ಸುಸ್ತು, ಇನ್ನು ಕೆಲವ್ರಿಗೆ ನನಗೇನೋ ಬಲಗಡೆ ಒಂದು ಸ್ವಲ್ಪ ಏನೋ ಹೊಟ್ಟೆ ಎಲ್ಲ ಒಂದು ಸ್ವಲ್ಪ ಹೆವಿನೆಸ್ ಅನಿಸುತ್ತೆ, ಒಂದು ಸ್ವಲ್ಪ ಡಿಸ್ಕಂಫರ್ಟ್, ಏನೋ ಒಂದು ಸ್ವಲ್ಪ ತುಂಬ ಮೈಲ್ಡ್ ಆಗಿ ಪೇಯ್ನ್ ಇರುತ್ತೆ ಅಂತಾರೆ. ಬಟ್ ಇಂಥವು ಎಷ್ಟೊಂದು ಸರಿ ಗ್ಯಾಸು, ಗ್ಯಾಸ್ಟ್ರಿಕ್ ಸಮಸ್ಯೆ, ಆಮ್ಲೀಯತೆ, ಅದು ಇದು ಅಂತಲೂ ಎಷ್ಟೊಂದು ಸರಿ ನಾವು ಡಿಸ್ಮಿಸ್ ಮಾಡ್ತಾ ಇರ್ತಾರೆ. ಸೊ ಈ ಲಿವರ್ದು ಸಿಂಪ್ಟಮ್ಸ್ ಅನ್ನೋದು ನಾವು ಅದ್ರ ಮೇಲೆ ರಿಲೈ ಆಗೋಕ್ಕಾಗಲ್ಲ.
ನಾವು ಅದಕ್ಕೋಸ್ಕರ ನಾವು ಒಂದು ಸ್ಕ್ಯಾನ್ ಅನ್ನೋದು ಮಾಡಿ, ಅಲ್ಟ್ರಾಸೌಂಡ್ ಸ್ಕ್ಯಾನು, ಕೆಲವೊಂದು ಬ್ಲಡ್ ಟೆಸ್ಟು, ಅದ್ರ ಮುಖಾಂತರನೇ ತಿಳಿಯೋಕ್ಕಾಗುತ್ತೆ. ಯಾಕಂದ್ರೆ ಒಬ್ಬ ಮನುಷ್ಯನ ನೋಡ್ಬಿಟ್ಟು ಇವ್ರಿಗೆ ಡೆಫಿನೆಟ್ಲಿ ಫ್ಯಾಟಿ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಟೈಮ್ ಈಗ ನಾನು ಎಷ್ಟೊಂದು ಸರಿ ಕೇಳ್ತಾ ಇರ್ತೀನಿ ಪೇಷಂಟ್ಸ್, ಅವರು ಜನರಲ್ ಪ್ರಾಕ್ಟೀಷನರ್ಸ್, ಅವ್ರು ಡಾಕ್ಟರ್ಸ್ ಅವ್ರಿಗೆ ಹೇಳಿರ್ತಾರೆ ಎಲ್ಲರಿಗೂ ಇರುತ್ತೆ ಫ್ಯಾಟಿ ಲಿವರ್, ಏನ್ ತಲೆ ಕೆಡ್ಸ್ಕೊಂಬಿಡಿ, ಇದೆಲ್ಲ ನಾರ್ಮಲ್ ಈಗ ಅಂತ. ಇದು ನಾರ್ಮಲ್ ಅಲ್ಲ. ಯಾಕಂದ್ರೆ ಕೆಲವರಿಗೆ, ಆ ಕೆಲವ್ರು ಯಾರು ನೀವೇ ಇರ್ಬೋದು, ನಿಮ್ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಆ ಫ್ಯಾಟಿ ಲಿವರೇ ಕ್ರಮೇಣವಾಗಿ ಜಾಸ್ತಿ ಆಗಿ ಲಿವರ್ ಡ್ಯಾಮೇಜ್ ಆಗಿ ಹೋಗ್ತಾ ಇದ್ದಂಗೆ ಏನಾಗುತ್ತೆ, ಲಿವರ್ ಅಲ್ಲಿ ಫೈಬ್ರೋಸಿಸ್ ಅಂತೀವಿ, ಗಾಯದ ಗುರುತು. ಈಗ ಕಟ್ಟಾದ್ರೆ ಗಾಯದ ಗುರುತು ಬೀಳುತ್ತಲ್ಲ ಚರ್ಮದ ಮೇಲೆ, ಆ ತರ ಲಿವರ್ ಅಲ್ಲಿ ಒಂದು ಡ್ಯಾಮೇಜ್ ಆಗ್ತಾ ಇರುತ್ತೆ, ಫೈಬ್ರೋಸಿಸ್ ಅಂತೀವಿ. ಫೈಬ್ರೋಸಿಸ್ ಅನ್ನೋದು ಎಷ್ಟು ಜಾಸ್ತಿ ಆದ್ರೆ ಪರ್ಮನೆಂಟ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ, ಸಿರೋಸಿಸ್ ಅಂತೀವಿ. ಕೆಲವ್ರಿಗೆ ಈ ಪರ್ಮನೆಂಟ್ ಲಿವರ್ ಡ್ಯಾಮೇಜ್ ಆಗಿರೋರಿಗೆ ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಅಂದ್ರೆ ಕ್ರಮೇಣವಾಗಿ ಹೋಗ್ತಾ ಹೋಗ್ತಾ ಲಿವರ್ ಫೇಲ್ಯೂರು, ಆಮೇಲೆ ಡ್ಯಾಮೇಜ್ ಆಗಿರೋ ಲಿವರ್ ಅಲ್ಲಿ ಕ್ಯಾನ್ಸರ್ ಅನ್ನೋ ರಿಸ್ಕ್ ಇರುತ್ತೆ. ಈ ಫ್ಯಾಟಿ ಲಿವರ್ ಅಂದ್ರೆ ಬರೀ ಫ್ಯಾಟಿ ಲಿವರ್ ಒಂದೇ ಅಲ್ಲ, ಅದ್ರ ಜೊತೆಗೆ ಹೃದಯದ ತೊಂದರೆ, ಹೃದಯಘಾತ ಅನ್ನೋದು ಒಂದು ಲೀಡಿಂಗ್ ಕಾಸ್ ಆಫ್ ಡೆತ್ ಈ ಫ್ಯಾಟಿ ಲಿವರ್ ಇರೋರಿಗೆ. ಯಾಕೆ ಅಂದ್ರೆ ಅವ್ರಿಗೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಅನ್ನೋದು ಇರ್ತದೆ. ಈ ಲಿವರ್ ಸಮಸ್ಯೆ ಒಂದು ಬಿಟ್ಟು ಈ ಬ್ಲಡ್ ಪ್ರೆಷರು, ಕೊಲೆಸ್ಟ್ರಾಲು, ಸಕ್ಕರೆ ಕಾಯಿಲೆ, ಇವೆಲ್ಲ ಒಂಥರ ಸೇರ್ಕೊಂಡ್ಬಿಟ್ಟು ಅದು ಒಂಥರ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಕರಿತೀವಿ. ಸೊ ಇವೆಲ್ಲ ಹೃದಯಘಾತಕ್ಕೂ ಒಂದು ರಿಸ್ಕ್ ಫ್ಯಾಕ್ಟರ್ ಅನ್ಕೊಳ್ಳಿ. ಒಂದು ಒಳ್ಳೆ ನ್ಯೂಸ್ ಏನಂದ್ರೆ, ಈ ಫ್ಯಾಟಿ ಲಿವರ್ ಅರ್ಲಿ ಸ್ಟೇಜ್ ಅಲ್ಲಿ ನಾವು ಯಾವುದೇ ರೀತಿಯ ಒಂದು ಔಷಧಿ ಏನು ಇಲ್ದೇನೆ ಇದನ್ನ ಗುಣಪಡಿಸ್ಕೊಬಹುದು. ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ, ಸರ್ ಇದು ನಿಜವಾಗ್ಲೂ ರಿವರ್ಸ್ ಆಗುತ್ತಾ ಅಂತ. ವಾಸ್ಟ್ ಮೆಜಾರಿಟಿ ಆಫ್ ಪೀಪಲ್ ಅಲ್ಲಿ ಫ್ಯಾಟಿ ಲಿವರ್ ಅನ್ನೋದನ್ನ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡ್ಬೋದು, ಪ್ರೊವೈಡೆಡ್ ನಾವು ಅದನ್ನ ಅರ್ಲಿಯಾಗಿ ಡಯಾಗ್ನೋಸ್ ಮಾಡಬೇಕು. ಯಾವುದೇ ರೀತಿಯ ಇದು ತಗೊಳ್ಳಿ, ಈ ಮಾತ್ರೆ ತಗೊಂಡ್ಬಿಡಿ ಹೊಟ್ಟೋಗುತ್ತೆ ಅಂತಲ್ಲ. ಅವ್ರ ಮೇನ್ ಏನು ಮಾಡ್ತೀವಿ, ವೆಯ್ಟ್ ಲಾಸ್. ಈಗ 100 kg ಇರೋ ಮನುಷ್ಯ 10 kg ಕಡಿಮೆ ಆದ್ರೆ, 10% ಬಾಡಿ ವೆಯ್ಟ್ ಕಡಿಮೆ ಆದ್ರೆ ಫ್ಯಾಟಿ ಲಿವರು ಎಷ್ಟೊಂದ್ಸರಿ ರಿವರ್ಸ್ ಆಗ್ತಾ ಇರುತ್ತೆ. ವ್ಯಾಯಾಮ ಒಂದು 3 ರಿಂದ 4 ದಿನ, ಅಟ್ಲೀಸ್ಟ್ ಒಂದು 30 ರಿಂದ 40 ನಿಮಿಷ, ಒಂದು ಸ್ವಲ್ಪ ಹೈ ಇಂಟೆನ್ಸಿಟಿ, ಸ್ವಲ್ಪ ಬೆವರು ಬರೋ ಅಂತ ವ್ಯಾಯಾಮ, ಸುಮ್ಮನೆ ಏನೋ ಜಂಟ್ಲಾಗಿ ನಡ್ಕೊಂಡು ಹೋಗೋದಲ್ಲ. ಸಕ್ಕರೆ ಅಂಶ ಆದಷ್ಟು ಕಟ್ ಮಾಡಬೇಕು, ಹೊರಗಡೆ ತಿನ್ನೋದು, ಈ ಜಂಕ್ ಫುಡ್ಸು, ಪ್ರೋಸೆಸ್ ಫುಡ್ಸು ಆದಷ್ಟು ಅವಾಯ್ಡ್ ಮಾಡಬೇಕು. ಕೊಲೆಸ್ಟ್ರಾಲ್ ಯಾರಿಗಿದೆ, ಬ್ಲಡ್ ಪ್ರೆಷರ್ ಯಾರಿಗಿದೆ, ಶುಗರ್ ಯಾರಿಗಿದೆ, ಇವೆಲ್ಲ ಚೆಕ್ ಮಾಡಿಸ್ಕೊಂಡು ಅದನ್ನ ಟೈಟ್ ಒಳ್ಳೆ ಕಂಟ್ರೋಲ್ ಅಲ್ಲಿ ಇಟ್ಕೊಬೇಕು. ಎಲ್ಲ ತರದ್ದು ಸ್ವಲ್ಪ ನಾರಿನಾಂಶ ಇರೋ ಆಹಾರ ಚೆನ್ನಾಗಿ ತಗೊಬೇಕು, ತರಕಾರಿ, ಹಣ್ಣುಗಳು, ಆಮೇಲೆ ಈ ಕಾಳು, ಬೇಳೆ, ಒಳ್ಳೆ ಫ್ಯಾಟು ತಗೊಬೋದು. ಈಗ ಬಾದಾಮಿ, ವಾಲ್ನಟ್ಸು, ಕೆಲವೊಂದು ಚಿಯಾ ಸೀಡ್ಸ್, ಫ್ಲಾಕ್ಸ್ ಸೀಡ್ಸು, ಇಂಥವೆಲ್ಲ ಇರ್ತಾವಲ್ಲ. ಈಗ ನಾನ್ ವೆಜಿಟೇರಿಯನ್ ತಿನ್ಬಾರ್ದು ಅಂತಲ್ಲ, ಫ್ಯಾಟಿ ಲಿವರ್ ಅಂದ ತಕ್ಷಣ ನಾನ್ ವೆಜ್ ತಿನ್ಬಾರ್ದ ಅಂತ ಕೇಳ್ತಾರೆ. ನೀವು ಮೀನಾಗ್ಲಿ, ಚಿಕನ್ ಆಗ್ಲಿ ಅದನ್ನ ಫ್ರೈ ಮಾಡ್ಕೊಳ್ದೇನೆ ಹೆಲ್ತಿಯಾಗೂ ತಿನ್ಬೋದು ಸಲಾಡ್ಸ್ ಜೊತೆ. ಯಾವುದೋ ಒಂದು ಸಿಂಗಲ್ ಮೆಡಿಸಿನ್ ಅಂತಿಲ್ಲ, ಇದನ್ನೆಲ್ಲ ರಿಪ್ಲೇಸ್ ಮಾಡ್ಬಿಟ್ಟು ನನಗೊಂದು ಮಾತ್ರೆ ಕೊಟ್ಬಿಡಿ ಅಂತಲ್ಲ. ಜೀವನ ಶೈಲಿ, ಆಹಾರ ತುಂಬಾ ಇಂಪಾರ್ಟೆಂಟ್. ಇದನ್ನೇ ನಾನು ಪ್ರತಿ ಸರಿ ನನ್ನ ಪೇಷಂಟ್ಸ್ಗೆ ಹೇಳ್ತಾ ಇರ್ತೀನಿ. ಸೊ ಇದರಲ್ಲಿ ಒಂದು ಮೆಸೇಜ್ ಏನಂದ್ರೆ, ಫ್ಯಾಟಿ ಲಿವರ್ ಅನ್ನೋದು ಇದೊಂದು ಸೈಲೆಂಟ್ ಡಿಸೀಸ್, ಸೈಲೆಂಟ್ ರೋಗ ಇದು. ಬಟ್ ಹಾಗಂತ ಹೇಳ್ಬಿಟ್ಟು ಅದನ್ನ ಸೈಲೆಂಟ್ ಆಗಿ ಬಿಟ್ಬಿಡಕ್ಕಾಗಲ್ಲ. ಮುಂಚೆನೆ ಇದನ್ನ ನೋಡ್ಕೊಂಡ್ರೆ ಲಿವರ್ಗೆ ಆಗೋ ಒಂದು ಸೀರಿಯಸ್ ಡ್ಯಾಮೇಜ್ ಅನ್ನೋದನ್ನ ನಾವು ತಡೆಗಟ್ಟಬಹುದು. ನಾನು ಈಗಾಗಲೇ ಹೇಳ್ದಲ್ಲ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳಿ. ಸೊ ಆ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಇದೆಯಾ ನಿಮ್ಗೆ ಅಂತ ನೋಡ್ಕೊಬೇಕು. ನನಗೆ ರೋಗ ಲಕ್ಷಣ ಬರಲಿ ಆಮೇಲೆ ನೋಡ್ಕೊಂತೀನಿ ಅಂದ್ರೆ ಅಷ್ಟೊತ್ತಿಗೆ ಲಿವರ್ ಎಲ್ಲ ಕೆಲವು ಟೈಮು ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿ ಲೇಟ್ ಸ್ಟೇಜ್ ಅಲ್ಲಿ ಇರುತ್ತೆ. ಅವಾಗೆಲ್ಲ ಚೆಕ್ ಮಾಡ್ಕೊಳ್ಳೋದು. ಸೊ ಮುಂಚೆನೆ ಎಚ್ಚೆತ್ಕೊಂಡು ಆರೋಗ್ಯನ ಚೆನ್ನಾಗಿ ನೋಡ್ಕೊಬೇಕು. ಒಂದು ಒಳ್ಳೆ ಆಹಾರ ಪದ್ಧತಿ, ಜೀವನ ಶೈಲಿ ಇದೆಲ್ಲ ಮಾಡ್ಕೊಂಡ್ರೆ ಲಿವರ್ ಡ್ಯಾಮೇಜ್ ಅನ್ನೋದನ್ನ ಕಂಪ್ಲೀಟ್ ಆಗಿ ರಿವರ್ಸ್ ಮಾಡ್ಬೋದು. ಧನ್ಯವಾದ.